ಸರ್ ಮೋದಿ ಅವರು ಬರೀ ಎಲ್ಲಾ ಸುಳ್ಳು ಹೇಳ್ಕೊಂಡು ಒಂಥರ ಡ್ರಾಮಾ ಮಾಸ್ಟರ್ ಇದ್ದಂಗೆ. ಈ ಸತಿ 100% ಮೋದಿನೇ ಬರೋದು. ಮೋದಿ ಇಲ್ಲ ಅಂದ್ರೆ ದೇಶ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಮೋದಿಗೆ ಏನಾದ್ರು ಅಧಿಕಾರ ಕೊಟ್ರೆ ದೇಶನ ಮಾರ್ಬಿಟ್ಟು ದೇಶಾಂತರ ಹೋಗ್ಬಿಡ್ತಾನೆ. ಸರ್ ತೇಜಸ್ವಿ ಸೂರ್ಯ 5 ವರ್ಷ MP ಆಗಿದ್ದಾರೆ, ಇಲ್ಲಿವರೆಗೂ ಅವ್ರ ಮುಖನೇ ತೋರಿಸಿಲ್ಲ. ಸೌಮ್ಯ 100% ಗೆಲ್ತಾರೆ. ರಾಹುಲ್ ಗಾಂಧಿ ಆಗ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅಂತವ ಮೇಧಾವಿಗಳು ಈ ದೇಶನ ಆಳ್ಬೇಕು. ಸಿದ್ದರಾಮಯ್ಯನಂತವರು ಪ್ರಧಾನಮಂತ್ರಿ ಆಗ್ಬೇಕು. ಅವನು ಯಾವ MP ಸರ್, ಅವನು ಇನ್ನ ಚೇಳ್ ಚಪಾತಿ ತರ ಆಡ್ತಾ ಇದ್ದಾನೆ. ಕುಮಾರಸ್ವಾಮಿ ಮಂಡ್ಯನೂ ಗೆಲ್ಲಲ್ಲ, ಕೋಲಾರನೂ ಗೆಲ್ಲಲ್ಲ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದಪ್ಪ ಅಂತ. ಯಾವ ಊರು ನಿಮ್ದು? ನಮ್ದು ನೇಟಿವ್ ಪ್ಲೇಸ್ ಚನ್ನಪಟ್ಟಣ. ಈಗ ನಾವು ಇರೋದಿಲ್ಲ ವಿಜಯನಗರ ಓಟು ವಿಧಾನಸಭಾ ಕ್ಷೇತ್ರನ, ವಿಜಯನಗರ ವಿಧಾನಸಭಾ ಕ್ಷೇತ್ರ. ಕೃಷ್ಣಪ್ಪ ಅವ್ರ MLA. ಸರ್ ಲೋಕಸಭೆ ಚುನಾವಣೆ ಬರ್ತಿದೆ, ನಿಮ್ಮ ಪ್ರಕಾರ ಮುಖ್ಯವಾಗಿ ದೇಶ ಅಂತ ಬಂದಾಗ ಯಾರು ಪ್ರಧಾನಿ ಆಗಬೇಕು? ಸರ್ ದೇಶ ಅಂತ ಬಂದಾಗ ರಾಹುಲ್ ಗಾಂಧಿ ಆಗ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅಂತವ ಮೇಧಾವಿಗಳು ಈ ದೇಶನ ಆಳಬೇಕು. ಯಾಕೆ ಅಂತಂದರೆ ಅವ್ರಿಗೆ ಬಡವ್ರ ಕಷ್ಟ ಏನಂತ ಅವ್ರಿಗೆ ಮಾತ್ರ ಅರ್ಥ ಆಗ್ತದೆ ವಿನ ಬೇರೆಯವ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ರಾಹುಲ್ ಗಾಂಧಿ ಅಂತವರು, ಮಲ್ಲಿಕಾರ್ಜುನ ಖರ್ಗೆ ಅಂತವರು, ಸಿದ್ದರಾಮಯ್ಯನಂತವರು ಪ್ರಧಾನಮಂತ್ರಿ ಆಗಬೇಕು. ಸಿದ್ದರಾಮಯ್ಯನಂತವ್ರು ಪ್ರಧಾನಿ ಆಗಬೇಕು ಸರ್. ಓಕೆ, ಯಾಕೆ ಮೋದಿ ಬೇಡ? ಸರ್ ಮೋದಿಗೆ 10 ವರ್ಷ ಆಡಳಿತ ಕೊಟ್ಟಿದ್ದಾಯಿತು. ಅವರು ಬರೀ ಎಲ್ಲ ಸುಳ್ಳು ಹೇಳ್ಕೊಂಡು ಒಂಥರ ಡ್ರಾಮಾ ಮಾಸ್ಟರ್ ಇದ್ದಂಗೆ. ಹೇಳಿ ಮತ್ತೆ ಬಣ್ಣ ಹೋಗ್ತದಲ್ಲ, ಆ ರೀತಿ ಅವರು ಡ್ರಾಮಾ ಮಾಸ್ಟರ್ ಥರ ಆಯಾ ಟೈಮ್ಗೆ ಬಣ್ಣ ಬೆಳ್ಕೊಂಡು ನಾಟಕ ಆಡ್ತಾರಲ್ಲ, ಆ ರೀತಿ ಬರೀ ಸುಳ್ಳು ಹೇಳ್ಕೊಂಡು ಜನಗಳನ್ನ ಮೋಸ ಮಾಡಿದ್ದಾರೆ ವಿನ ಅವರು ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ. ಅಭಿವೃದ್ಧಿ ಅಂತಾರೆ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಕಾಂಗ್ರೆಸ್ ಮಾಡಿರುವಂಥ 65 ವರ್ಷದಲ್ಲಿ ಮಾಡಿರುವಂಥ ಅಭಿವೃದ್ಧಿನ ಮೋದಿ ಹಾಳು ಮಾಡಿದ್ದಾರೆ. ಮೋದಿ ಏನು HMT ಫ್ಯಾಕ್ಟ್ರಿ ಮೋದಿ ಮಾಡಿದ್ದ? HL ಮಾಡಿದ್ದು ಮೋದಿನ? BHL ಮಾಡಿದ್ದು ಮೋದಿನ? ಬೆಮ್ಮಲ್ ಮಾಡಿದ್ದು ಮೋದಿನ? ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ್ದು ಹಿಂದೆ. ಅದನ್ನೆಲ್ಲ ಇವರು ಪ್ರೈವೇಟ್ವೈಸ್ ಮಾಡಿ ಎಲ್ಲ ಮಾರ್ತಾ ಇದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರುವಂಥ ಸಂಪಾದನೆ ಎಲ್ಲ ಮೋದಿ ಹಾಳು ಮಾಡ್ತಾ ಇದ್ದಾನೆ, ಮಾರ್ತಾ ಇದ್ದಾನೆ. ಮುಂದೊಂದು ದಿನ ಮೋದಿಗೆ ಏನಾದ್ರು ಅಧಿಕಾರ ಕೊಟ್ಟರೆ ದೇಶನ ಮಾರ್ಬಿಟ್ಟು ದೇಶಾಂತರ ಹೋಗ್ಬಿಡ್ತಾನೆ, ದೇಶ ಬಿಟ್ಟು ಹೋಗ್ಬಿಡ್ತಾನೆ ಮೋದಿ. ದೇಶ ಮಾರ್ಬಿಟ್ಟು ದೇಶ ಬಿಟ್ಟು ಹೋಗ್ತಾನೆ ಮೋದಿ. ಹೀಗಾಗಿ ಬದಲಾವಣೆ ಬೇಕು, ಖಂಡಿತ ಬದಲಾವಣೆ ಆಗಬೇಕು. ಜನ 10 ವರ್ಷದಿಂದ ಬೇಸತ್ತಿದ್ದಾರೆ, ಇವನ್ನ ದೊಂಬರಾಟ ಎಲ್ಲ ನೋಡಿದ್ದಾರೆ. ಅದರಿಂದ ಬದಲಾವಣೆ ಆಗೇ ಆಗುತ್ತೆ. ನೆಕ್ಸ್ಟ್ ಕಾಂಗ್ರೆಸ್ ಗೌರ್ಮೆಂಟು ಸೆಂಟ್ರಲಲ್ಲಿ ಬಂದೇ ಬರುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಅಂದಾಗ ಬೆಂಗಳೂರು ದಕ್ಷಿಣದಲ್ಲಿ ಕೂಡ ಬದಲಾವಣೆ ಆಗಲೇಬೇಕು ಅನ್ನೋ ಲೆಕ್ಕಾಚಾರಗಳು. ಸೌಮ್ಯ ರಾಮಲಿಂಗಾರೆಡ್ಡಿ ವರ್ಸಸ್ಸು ತೇಜಸ್ವಿ ಸೂರ್ಯ. ಸರ್ ತೇಜಸ್ವಿ ಸೂರ್ಯ 5 ವರ್ಷ MP ಆಗಿದ್ದಾರೆ, ಇಲ್ಲಿವರೆಗೂ ಅವ್ರ ಮುಖನೇ ತೋರಿಸಿಲ್ಲ. ಏರಿಯಾದ ಸಮಸ್ಯೆ ಏನು ಅಂತ ಕೇಳಲಿಲ್ಲ. ಯಾವುದೇ ಅಭಿವೃದ್ಧಿ ಆಗಿಲ್ಲ, ಯಾವುದೇ ಒಂದು ಕಾಮಗಾರಿ ಆಗಿಲ್ಲ, ಮೂಲಭೂತ ಸೌಕರ್ಯಗಳು ಏನೂ ಆಗಿಲ್ಲ. ಅವನು ಯಾವ MP ಸರ್, ಅವನು ಇನ್ನು ಚೇಳ್ ಚಪಾತಿ ಥರ ಆಡ್ತಾ ಇದ್ದಾನೆ. ಹೋಗಿ ಮಸಾಲೆ ದೋಸೆ ತಿನ್ನೋಕ್ಕೆ ಮಾತ್ರ ಅವನು MP ಅಷ್ಟೇ. ಜನಗಳ ಕಷ್ಟ ಏನು? ಕೊರೋನಾ ಬಂದಾಗ ಯಾವ ಕಡೆನೂ ಬಂದಿಲ್ಲ, ಆಯಿತಾ? ಅದರಲ್ಲಿ ಇದ್ದಿದ್ರಲ್ಲಿ ಕೃಷ್ಣಪ್ಪ ಅವರು, ಪ್ರಿಯಾ ಕೃಷ್ಣ ಅವರು ಈ ಕ್ಷೇತ್ರದಲ್ಲಿ ಸುಮಾರಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ. ಅಭಿವೃದ್ಧಿ ಆಗಿದೆ ಅಂತಂದರೆ ಕಾಂಗ್ರೆಸ್ MLAಗಳಿಂದ ಅಭಿವೃದ್ಧಿ ಆಗಿದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳು ಇವೆಲ್ಲವೂ ಎಷ್ಟು ಪ್ಲಸ್ ಆಗುತ್ತೆ ಕ್ಷೇತ್ರದಲ್ಲಿ ಅಂತೀರ, ಅಥವಾ ಇಡೀ ರಾಜ್ಯದಲ್ಲಿ? ಇಡೀ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ 25 ಕ್ಷೇತ್ರ ಕಾಂಗ್ರೆಸ್ ಬರುತ್ತೆ ಸರ್. 25 ಕಾಂಗ್ರೆಸ್ ಬರುತ್ತೆ. ಬಂದರೆ 3 ಬರ್ಬೋದು. ಅದು BJP JDS ಮೈತ್ರಿಯಲ್ಲಿ ಏನು ಬರಲ್ಲ. JDS 1 ಸೀಟು ಬರಲ್ಲ. JDS 1 ಸೀಟು ಬರಲ್ಲ ಸರ್. ಕುಮಾರಸ್ವಾಮಿ ಮಂಡ್ಯನೂ ಗೆಲ್ಲಲ್ಲ, ಕೋಲಾರನೂ ಗೆಲ್ಲಲ್ಲ, ಮಂಡ್ಯ ಹಾಸನದಲ್ಲೂ ಗೆಲ್ಲಲ್ಲ. ಆಮೇಲೆ ಅವ್ರ ಭಾವ ನಿಂತಿದ್ದಾರಲ್ಲ ಬೆಂಗಳೂರು ಗ್ರಾಮಾಂತರ ಮಂಜುನಾಥ್, ಅವರು ಗೆಲ್ಲಲ್ಲ. ಠೇವಣಿ ಕಳ್ಕೊಂಡು ಹೋಗ್ತಾರೆ ಸರ್. 100% DK ಸುರೇಶು ಗೆದ್ದೇ ಗೆಲ್ತಾರೆ ಸರ್. ಏನು ಸರ್ ಅಷ್ಟೊಂದು ವಿಶ್ವಾಸ? ಏನು ಅಭಿವೃದ್ಧಿ ಕೆಲಸ ಅಂತ ಸರ್? ಅಭಿವೃದ್ಧಿ, ಅವರು ವೈದ್ಯರಾಗಿ ಸೇವೆ ಮಾಡಿದ್ದಾರೆ, ಒಳ್ಳೆ ವ್ಯಕ್ತಿ, ಅದರಲ್ಲಿ 2 ಮಾತಿಲ್ಲ. ಆದರೆ ಸಡನ್ನಾಗಿ ಎಲೆಕ್ಷನ್ ಬಂದು ನಿಂತ್ಕೊಂಡಾಗ ವೃತ್ತಿನೇ ಬೇರೆ,
ರಾಜಕೀಯ ಬೇರೆ. ಜನಸೇವೆ ಮಾಡಿಬಿಟ್ಟು ರಾಜಕೀಯಕ್ಕೆ ಬರಬೇಕೇ ವಿನ ವೃತ್ತಿ ಮಾಡಿಬಿಟ್ಟು ರಾಜಕೀಯಕ್ಕೆ ಬಂದರೆ ಮಂಜುನಾಥ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಕೆಲವು ನಗರ ಕಡೆ ಮಾತ್ರ ಗೊತ್ತಿರುತ್ತೆ, ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮಂಜುನಾಥ್ ಯಾರು, ಅವ್ರು ಯಾವ ಪಕ್ಷ ಏನೂ ಗೊತ್ತಿಲ್ಲ. ಅದರಿಂದ ಯಾರೂ ಓಟ್ ಹಾಕಲ್ಲ ಮಂಜುನಾಥ್ಗೆ. ಡಿ.ಕೆ. ಸುರೇಶ್ ಅಂತಂದರೆ ಅವರು ಜನಗಳಿಗೆ ಸ್ಪಂದಿಸ್ತಾರೆ. ಒಬ್ಬ ಬಡವ ಹೋಗಿ ಒಂದು ಲಗ್ನ ಪತ್ರಿಕೆ ಕೊಟ್ಟರೆ, ಒಂದು ಈ ಥರ ತೀರೋಗಿದ್ದಾರೆ ಅಂತಂದರೆ ಸಹಾಯ ಮಾಡ್ತಾರೆ. ಬಡವ್ರ ಬಗ್ಗರ ಮದುವೆಗೆಲ್ಲ ಬರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಹಣ ಹೆಂಗಿದೆ ಅಂತಂದರೆ ಅದಕ್ಕೆ ಸ್ಪಂದಿಸ್ತಾರೆ. ಅದರಿಂದ ತುಂಬ ಹೃದಯವಂತ ವ್ಯಕ್ತಿ ಡಿ.ಕೆ. ಸುರೇಶ್. ಹೀಗಾಗಿ ರಾಜ್ಯದಲ್ಲಿ ಈ ಸಲ 28ರಲ್ಲಿ 25 ಕಾಂಗ್ರೆಸ್ ಬರುತ್ತೆ. ಲಾಸ್ಟ್ ಟೈಮ್ 25 BJP ಬಂದಿತ್ತು, ಈ ಸಲ ಕಾಂಗ್ರೆಸ್ ಉಲ್ಟಾ ಆಗ್ತದೆ. ಉಲ್ಟಾ ಆಗುತ್ತೆ. ಹಾಂ, ಈ ಸಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಹೆಸರಿಗೆ ತಕ್ಕಂತೆ ಸೌಮ್ಯ 100% ಗೆಲ್ತಾರೆ. ತೇಜಸ್ವಿನಿ ಸೂರ್ಯ ಈ ಸಾರಿ ಮುಳುಗ್ತಾರೆ. ಮನೆಗೆ ಹೋಗ್ತಾರೆ. ಅವನು ವಿದ್ಯಾರ್ಥಿ ಭವನದಲ್ಲಿ ಹೋಗಿ ಮಸಾಲೆ ದೋಸೆ ತಿನ್ನೋಕೆ ಮಾತ್ರ ಲಾಯಕು. ಅವನು ಇನ್ನೂ ಚಪಾತಿ, ಇನ್ನೂ ಬುದ್ಧಿ ಬೆಳವಣಿಗೆ ಆಗಿಲ್ಲ. ಅದರಿಂದ ಜನ ಅವನ್ನ ತಿರಸ್ಕಾರ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಶಿಕುಮಾರ್ ಅಂತ ಸರ್. ಎಲ್ಲಿ, ಯಾವ ಊರು? ಇದೇ ಊರಾ? ಇದೇ ಊರು, ಬೆಂಗಳೂರು. ಇಲ್ಲೇ ಓಟ್ ಇದೆಯಾ? ಇಲ್ಲೇ ಒಂದು 30-35 ವರ್ಷದಿಂದ ಇಲ್ಲೇ ಇದ್ದೀವಿ. ಓಕೆ. ಲೋಕಸಭೆ ಚುನಾವಣೆ, BJPಯಿಂದ ಹಾಲಿ ಸಂಸದ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ನಿಂದ ಸೌಮ್ಯ ರಾಮಲಿಂಗಾರೆಡ್ಡಿ. ಹೇಗಿದೆ ನಿಮ್ಮ ಪ್ರಕಾರ ಈ ವಿಜಯನಗರ ಕಾನ್ಸ್ಟಿಟ್ಯೂನ್ಸಿ ಅಂತ ಬಂದಾಗ ಏನಿದೆ ಟ್ರೆಂಡ್ ಬಂದು ಈ ವಿಜಯನಗರ ಕಾನ್ಸ್ಟಿಟ್ಯೂಷನ್ ಮಾತ್ರ BJPನೇ. ಬಿಜೆಪಿ ಯಾವ ಕಾರಣಕ್ಕೆ? ತೇಜಸ್ವಿ ಸೂರ್ಯ ಇಲ್ಲಿ ಪ್ಯಾಕೇಜ್, ಇಲ್ಲಿ ಮೋದಿ ಪ್ಯಾಕೇಜ್, ಮೋದಿ ಫ್ಯಾಕ್ಟ್ರಿ ಇಲ್ಲಿದೆ. ಹಾಂ, ಮೋದಿ ಫ್ಯಾಕ್ಟ್ರಿ ಇಲ್ಲೇ ಅಂತಿಲ್ಲ, ಆಲ್ ಇಂಡಿಯಾನೂ ಇದೆ. ಈ ಸತಿ 100% ಮೋದಿನೇ ಬರೋದು. ಮೋದಿಗೋಸ್ಕರ ಇಲ್ಲಿ ತೇಜಸ್ವಿ ಸೂರ್ಯ ಗೆಲ್ಲಬೇಕು. ಹೌದು. ಕಳೆದ 5 ವರ್ಷಗಳ ಅವರ ಫಸ್ಟ್ ಟೈಮ್ MP ಆದಮೇಲೆ ಅವ್ರ ಕೆಲಸಗಳನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಅವ್ರ ಕೆಲಸಗಳು ನೋಡಿದಾಗ ಮುಂದಿನ ಬಾರಿನೂ ಅದೇ ಸಲ ನೆಕ್ಸ್ಟ್ ಅವ್ರನ್ನೇ ಗೆಲ್ಸೋಣ ಅನ್ನಿಸ್ತು. ಅದೇ ಥರ ಗೆದ್ದರು. ಮತ್ತು ಈಗ ಅದಿನ ಹೆಚ್ಚಿಗೆ ಇಂಡಿಯಾ ದೇಶದಲ್ಲಿ ಪ್ರಪಂಚದಾದ್ಯಂತ ಅವ್ರ ಹೆಸರು ಮಾಡಿದ್ದಾರೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಇವಾಗ ಅವರು ಒಂದು ಚಿಕ್ಕ ಮಗುಗೂ ಗೊತ್ತು, ಮೋದಿ ಅನ್ನೋದು ಮಗುಗೂ ಗೊತ್ತು. ಅವರು ಇವಾಗ ಮೋದಿ ಇಲ್ಲ ಅಂದರೆ ದೇಶ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಓಕೆ ಸರ್, ಮೋದಿ ವಿಚಾರ ಅಗ್ರಿ. ಓಕೆ, ತೇಜಸ್ವಿ ಅನ್ನೋದು ಎಲ್ಲ 8 ವಿಧಾನಸಭಾ ಕ್ಷೇತ್ರದವರು ಗೊತ್ತಾ ಕೆಲಸ ಮಾಡಿದ್ದಾರೆ? ತೇಜಸ್ವಿನಿ ಸೂರ್ಯ ಅದು MP ಲೆವೆಲ್ಗೆ ಅದು ಅಷ್ಟಾಗಿ ಕಾಣಲ್ಲ. ಅದೆಲ್ಲ ದೊಡ್ಡ ಪ್ರಾಜೆಕ್ಟುಗಳು. ಈಗ MLA ಲೆವೆಲ್ಗಾದರೆ ಕಾಣ್ಬೋದು, ಇದು MP ಲೆವೆಲ್ ಆಗಿರೋದ್ರಿಂದ ಕಾಣಲ್ಲ. ಅದು ದೊಡ್ಡ ಪ್ರಾಜೆಕ್ಟ್ಗಳೆಲ್ಲ ನಮಗೆ ಮೋದಿ ಮುಖಾಂತರ ಕಾಣಿಸ್ತಾರೆ. ಸಂಸತ್ನಲ್ಲೆಲ್ಲ ಮಾತಾಡ್ತಾರೆ, ನಾವು ನೋಡಿದ್ದೀವಿ, ನೋಡಿದ್ದೀವಿ. ಹೌದು. ಮತ್ತೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳಿದೆ. ಇದ್ಯಾವುದು ಕಾಂಗ್ರೆಸ್ಸಿಗೆ ಪ್ಲಸ್ ಆಗಲ್ಲ? ಪ್ಲಸ್ಸು ಕೆಲವು ಕಡೆ ಆಗ್ಬೋದು, ಅದೇ ವಿದ್ಯಾಭ್ಯಾಸ ಇಲ್ಲದ ಕಡೆ ಆಗ್ತದೆ, ಎಜುಕೇಟೆಡ್ ಇರೋ ಕಡೆ ಆಗಲ್ಲ. ಯಾರೂ ಜೋಬಿಂದ ಕೈ ಅಂದಿದ್ದು ಕಾಸಂತೂ ಕೊಡೋದಿಲ್ಲ. ನಮ್ಮ ದುಡ್ಡು ನಮಗೆ ದಾನ ಮಾಡ್ತಾರೆ, ಹೆಸರು ಅವ್ರು ತಗೋತಾರೆ ಅಷ್ಟೇ. ವಿದ್ಯಾವಂತರು, ಪ್ರಜ್ಞಾವಂತರು ಎಲ್ಲರೂ BJPಯನ್ನು ಬೆಂಬಲಿಸ್ತಾರೆ, ಪಾಲಿಸಲೇಬೇಕು. ಹಾಂ, ಹೌದು. ನಿಮ್ಮ ಪ್ರಕಾರ ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ಭದ್ರತೆ ಎಲ್ಲ ವಿಚಾರದಲ್ಲಿ ಮೋದಿ. BJPಗಿಂತ ಒಂದು ಕೈ ಮೇಲೆ ಮೋದಿ ಬಿಟ್ಟರೆ ನೆಕ್ಸ್ಟು ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಕಂಟಿನ್ಯೂ ಆಗಿ ಬರಬೇಕದು. ಈಗಾಗಲೇ ಅವ್ರು ಆಲ್ರೆಡಿ 50 ವರ್ಷ ಮುಂಚೂಣಿಯಲ್ಲಿದ್ದಾರೆ. ಈಗ ನಮ್ಮ ಪ್ರಪಂಚದಾದ್ಯಂತ ಹೆಸರು ಮಾಡಿದ್ದಾರೆ. ಇದಕ್ಕಿಂತ ಮೋದಿ ಒಂದು ವಿಧದಲ್ಲಿ ದೇವ್ರ ಸಮಾನ. ಈಗ ಭಗವಂತನೇ ಈ ಧರ್ಮ ಯುದ್ಧದಲ್ಲಿ ಕಳಿಸಿರೋ ಹಂಗೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ.
ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.